ಕೋರ್ಟ್ ಕಚೇರಿ ಹೆದರಿಕೆ ಆತನ ನನಗ. ಅವ್ನ್ ಗೊತ್ತಿಲ್ಲ ನಮ್ಮವ್ ನನ್ನ ಕೋರ್ಟ್ನಾಗ ಹಾಡುದಾಳ ಅಂತಂದ. ಇಷ್ಟು ಒದರೇಳಕ್ಕೂ ಸುಮ್ಮ ಹೋಗ್ಬಿಡ್ತೀನಿ ನಾನು. ಬಿಟ್ಟಪ್ಪನ ಮಗನೆಲ್ಲ ಇಬ್ರು ಅಣ್ತಾವ್ ರೋಡಿಗೆ ತರ್ತೀನಿ. ರೋಡಿಗೆ ನೋಡ್ತೀಯ ಬಲವಂತಪ್ಪ, ನಿನ್ ಸಿಟ್ಟಿದ್ರಿ ಎರಡು ಬೂಟ್ಲೆ ಹೊಡಿ. ನಾ ಯಾಕನ್ನಲ್ಲ, ನನಗೆ ಹಿಂಗ್ ಮಾಡ್ಬೇಡ. ಹಿಂಗ್ ಮಾಡಿದ್ರಿ ನನಗೆ ಎಲ್ಲಿ ಗೊತ್ತಲ್ಲಿ ಉರಿತೈತಿ. ಅವ್ನ್ ಹೇಳು ಮುಚ್ಕೊಂಡು ಹೋಗಂತಾನು. ಮತ್ತೆ ಯಾವಾಗ ಹೇಳ ಬಲವಂತಣ ಕೈ ಮಾಡ್ಬೇಡ್ರಿ. ಸಿಟ್ಟಿದ್ರೆ ಎರಡು ಬೂಟ್ಲೆ ಬಿಡ್ರಿ. ಅವ್ರು ಯಾಕಂತ ಕೇಳಲ್ಲ, ಸಹನ ಮೂರ್ತಿ ಅದು. ಈಗ ನಾ ಮಾತಿ ಅಂದ್ರೆ ನೀ ಕರ್ಣ ಹೊಡ್ತಾವನ ಅಲ್ಲಿ ಕುಡಿಯಾಗ ನಡೆದೈತಿ ಹೇಳು. ಅಲ್ಲ ನೋಡಿ ಗೌಡ್ರೆ, ಇದುವರೆಗೆ ನಾನು ಎಷ್ಟು ಸಮಾಧಾನದಿಂದ ಮಾತನಾಡ್ತೇನೆ. ಏನು ಸಮಾಧಾನವಾಗಿ ಮಾತಾಡಿದಿ? ಹೌದು, ನಮ್ಮ ತಮ್ಮನ ರೇಪ್ ಮಾಡಿದ್ವಿ ಸಮಾಧಾನವಾಗಿ ಯಾರ ರೇಪ್ ಮಾಡ್ತಾರ? ಇನ್ನೊಂದ್ಸಲ ನಾನು ಕಳಿಸ್ತೀನಿ, ಮತ್ತೊಂದ್ ಸಲ ನೀನ ಕಳಿಸಿ. ನಾನು ಅಷ್ಟು ಸಿಟ್ಟಿಗಾಯ್ತಿರ್ಬೇಕಾದ್ರೆ ನಿಮ್ಮ ವರ್ತನೆ ಯಾವ ರೀತಿ ಇತ್ತು ಅಂತ ಸ್ವಲ್ಪ ವಿಚಾರ ಮಾಡ್ರಿ. ಏನಂದಿಲ್ಲ ಅನ್ನಕರಿ, ಏನಂದಿಲ್ಲ ಕಣ್ಣು ಹೊಡೆದು ತಪ್ಪಿ ಒಂದೆರಡು ಒದರಾಡಿನ ಅಷ್ಟೇ. ನಮ್ದು ಏನ್ ನಡೀತೈತೆಪ್ಪ ಊರಾಗ? ಎಲ್ಲ ನಿಮ್ದ ನಡೀದು, ನೀವು ಹುಲಿಗಳು. ನಮ್ದು ಏನ್ ನಡೆಯಲ್ಲ. ಎಷ್ಟಾಗ್ಲಿ ನೀವು ಮುಳ್ಳಿದ್ದಂಗ, ನಾವು ಅರಿಬಿದ್ದಂಗ. ಮುಳ್ಳಿನ ಮೇಲೆ ಅರಿಬಿ ಬಿದ್ದು ಬಿಟ್ಟೈತಿ. ಮೈ ಅಂತೇಂಡಿ ಇತ್ತನ ಮಾತೀನಿ. ಅರಿಬಿ ತೂತ್ ಬಿದ್ದಾವ, ತೆಗಿ ಮೆಲ್ಲಕ್ಕೆ ಬಿಡಿದು ಹೋಗ್ಬೇಕಿಲ್ಲ. ಹರಿತೈತೆ ಅರಿಬಿ. ಇದು ಸಮಾಧಾನನ? ಏನ್ ನಿಂತ ಲಾಭ ಹೊಯ್ಕೊಂಡೆ ಮಂದಿನ ಕೂಡಿಸಿದ್ಯಾ? ಓಡಾಡ್ ಮಂದಿ ಬಂದ್ರ ಇವನು ಹೊಡಿತಾನ. ಬಲವಂತಣ ಅವ್ರಿಗೆ ತಿಳುವಳಿಕಿಲ್ಲ ಅಂದ್ರೆ ನಿಮ್ಗೂ ತಿಳುವಳಿಕಿಲ್ಲ ಅಂದ್ರೆ? ಯಾರು ಹೇಳಿದ್ರು ನನಗೆ ತಿಳುವಳಿಕಿಲ್ಲ ಅಂತ? ಯಾರಂದ್ರ ನೀನು. ನಿಮಗೈತಿ ನಿಮಗಿಲ್ಲ ಅಂತ ಕೇಳಕತ್ತೀನ. ಈಗ ನಿಮ್ ತೀರ್ಮಾನ ಏನೈತಿ ಹೇಳ್ಬಿಡಿ. ನೋಡಿ ನೋಡ್ರಿ, ಯಾರ ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ, ಯಾರ ಮನೆ ಹೆಣ್ಣು ಮಕ್ಕಳ ಮರ್ಯಾದಾದ್ರೂ ಅಷ್ಟೇ, ಅದರಲ್ಲಿ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತೀವಿ. ಅವರು ಅಣ್ಣತಮ್ಮ ಹಂಗಾದ್ರ. ನನ್ನ ತಮ್ಮ ಇವ್ರ ಮಗಳನ್ನ ಬಲಾತ್ಕಾರ ಮಾಡಿದ್ದೆ ನಿಜವಾಗಿದ್ರೆ, ಈಗ ಬಲಾತ್ಕಾರ ಆಗೈತಿ, ಆ ವಿಷಯ ಬಿಟ್ಟು ಬಿಡ್ರಿ. ಯಾರಂದ್ರು? ಇಲ್ವೋ ಮರ, ಆಗೋದ್ರಾಗಿತ್ತು, ಹೋಗಿ ಬಿಡಿಸ್ಕೊಂಡಿವಿ ನಾವು. ಆಗಿಲ್ಲಲ್ಲ? ಇಲ್ಲ. ಯಾಕೆ ತ್ರಾಸ ಮಾಡ್ಕೊಂತೀವಿ? ಆಗಿಲ್ಲ ಅನ್ಕೊಂಡು ಇವ್ರ ಮಗಳನ್ನ ನನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕಂತ ನಾನು ತೀರ್ಮಾನ ಮಾಡಿದ್ದೇನೆ. ಇದಕ್ಕೆ ನೀವೇನು ಹೇಳ್ತೀರಾ? ಇದಕ್ಕೆಲ್ಲರೂ ಒಪ್ಕೊಂತಾರೆ. ಎಲ್ಲರೂ ಒಪ್ತಾರ, ನಾವು ಒಪ್ಕೋಕಲ್ಲ. ಯಾಕೆ ಒಪ್ಪೋದಿಲ್ಲ? ಇವತ್ತು ಬಂದ್ರಿ, ಬಗೆಹರಿಸಿದ್ರಿ, ನಾಳೆ ಬರ್ತೀರಿ, ಅಕ್ಕಿ ಕಾಳು ಹಾಕ್ತೀರಿ, ಯಾಕಂತ ತಿಂದು ಮನೆಗೆ ಹೋಗ್ತೀವಿ. ಸಾಯ್ತನ ಇದ್ದು ಬಾಳೆ ಮಾಡೋದು ಯಾರು ಈ ಮನ್ಯಾಗ? ನನ್ನ ಮಗಳು. ಏನೈತಿ ಇವ್ರ ತಮ್ಮನ ಹೆಸರ ಮೇಲೆ ಆಸ್ತಿ? ಹೊಲ ಐತ್ಯಾ, ಮನೆ ಐತ್ಯಾ, ಬ್ಯಾಂಕ್ ಬ್ಯಾಲೆನ್ಸ್ ಐತ್ಯಾ, ಹೌದಾ ನಂಗೆ ನೌಕರಿ ಐತೆ, ಏನೈತೆ ಅನ್ಕೊಳ್ಳಿ. ಅಂದ್ರ ಬಲವಂತಪ್ಪನವ್ರ ಹತ್ರ ಬಲವಂತಪ್ಪನ ಯೋಗ್ಯತೆ ಅಳ್ಯಾಕತ್ತಿಲ್ಲ. ಅವರು ಹಿಂದಕ್ಕೆ ರಾಜಕೀಯದಾಗಿದ್ದಾಗ ಬೇಕಾದಷ್ಟು ಗಳಿಸ್ಬೋದಿತ್ತು. ಯಾಕೆ ಗಳಿಸ್ಲಿಲ್ಲ? ಯಾಕೆ ಕಮಿಷನ್ ಸಿಗ್ಲಿಲ್ಲ? ನೀನು ಕಮಿಷನ್ ಆಸೆಗಾಗಿ ರಾಜಕೀಯ ಸೇರಿದವನಲ್ಲ, ಜನರ ಉದ್ಧಾರಕ್ಕಾಗಿ ರಾಜಕೀಯ ಸೇರಿದವನು. ಅದು ಅಲ್ಲದೆ ನಮ್ಮ ತಂದೆಯವರು ನನಗೆ ಯಾವಾಗ್ಲೂ ಮಾತಾಡ್ತಾ ಇದ್ರು, ಖಾಸಗಿಯಾಗಿ ಹಿಂದುಕೊಂಡು ಜನರ ಸೇವೆ ಮಾಡಬಹುದು ಅಂತ. ನೋಡ್ರಿ, ನನ್ನ ತಮ್ಮನ ಹೆಸರಲ್ಲಿ ಆಸ್ತಿ ಇಲ್ಲ, ಹಣ ಇಲ್ಲ ಅಂತ ಯಾಕ್ರಿ ವಿಚಾರ ಮಾಡ್ತೀರಾ? ಇವತ್ತೇ ಈ ಕ್ಷಣವೇ ನನ್ನ ಸಮಸ್ತ ಆಸ್ತಿಯನ್ನು ನನ್ನ ತಮ್ಮನ ಹೆಸರಿಗೆ ಬರ್ಕೊಡ್ತೀನಿ. ಈಗ್ಲಾದ್ರೂ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿಕೊಡಿ ಶೆಟ್ರೆ. ಆಯ್ತಲ್ರಿ ಪಾಪಿ, ಎಲ್ಲ ಕೊಡ್ತೀನಿ ಅಂತ. ಎಷ್ಟು ಸರಳ ಒಪ್ಕೊಳಕತ್ತ ನೀವು? ನಾ ಜಗಳಕ್ಕೆ ಬಂದಿನಿ. ಏನ್ ಆಸ್ತಿ ಅಂತ ನನ್ನ ಸರಿ ಸಮಾನ. ಇದು ಮನಿ ಆಯ್ತು ನೋಡು, ಎಷ್ಟು ಹಳೆ ಮನಿ, ಯಾರು ಕಟ್ಟಿ ಸತ್ತಾರೋ ಏನೋ. ಇಂಥ ಮನೆಯಾಗ ನನ್ನ ಮಗಳು ನೋಡು, ಜಾಡ ಸೋತ್ರ ಗಾಡಿ ಬಿಡ್ತಾವ. ಹೊಸ ಮನಿ ಕಟ್ಟಿಸ್ಕೊಡ್ತೀನಿ ಅಂದ್ರೆ ಈ ಮನ್ಯಾಗ ಅವ ಇರವ ದೊಡ್ಡದೈತಲ್ಲ ಮನಿ. ಗಟ್ಟಿಮುಟ್ಟಿ ಐತಿ, ಹಿರಿಯರ್ ಕಟ್ಟಿದ ಮನಿ. ಇಷ್ಟು ಭೇದ ಭಾವ ಮಾಡ್ತಲ್ಲ ನೀ. ಬಾ ನೀ ಕೋರ್ಟಿ ಬಾ. ನೋಡಿ ನೋಡ್ರಿ, ಇನ್ನು ಮುಂದೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ಅಲ್ರಿ ಶೆಟ್ರ, ಅವ್ರ ಪಾಪ ಎಲ್ಲ ಕೊಡ್ತೀವಿ ಅಂತ ತೊಗೊಂಡು ಮದುವೆ ಮಾಡಿಬಿಡ್ರಿ. ಆಗುದಿಲ್ಲ? ಇಲ್ಲ. ಏಯ್, ಯಾರು ಮಾತಾಡ ಕೇಳ್ತಿಲ್ಲ ನೀನು? ಅಲ್ಲೇ ನೋಡ್ತೇವ ನೀನು. ನಾವು ನಿನಗ ಹೇಳಕತ್ತೀನಿ. ನಾನು ಅಗಳಿಂದ ಕೈ ಮುಗಿದು ಕೇಳಕತ್ತೀವಿ, ಒಬ್ಬರಿಗೆ ಬೆಲೆ ಕೊಡ್ತೀವಿ. ಯಾರ ಸಂಬಂಧ ಹುಟ್ಟಿಲ್ಲ ನೀನು? ನಿನ್ನ ಸಂಬಂಧ ನಾವು ಹುಟ್ಟಿದೆ. ಎಲ್ಲ ಕೆಲಸ ಬಿಟ್ಟು ನಿನ್ನಿಂದ ಒಬ್ಬರಿಗೆ ಬೆಲೆ ಕೊಡ್ತೀವಿ. ದೊಡ್ಡ ಠೇಂಬೆ ಎಲ್ಲ ನನ್ನ ಪಾಲಿ. ನೋಡಿಲೆ, ಕಾಲಾಗ ಬಂಗಾರ ಕಡೆಗೆ ಹಾಕೊಂಡು ಅಡ್ಡಾಡಿದ ಮಗ ನಾನು. ಎಷ್ಟಾಯ್ತು ಹೋಗಿ ನಾವು ನಿನ್ನ ಹತ್ರ ಆಸ್ತಿ?
ಒಂದಾನೊಂದು ಕಾಲದಾಗ ನಾಯಿ ಕೊಳ್ಳಕ್ ಬಂಗಾರ ಚೈನ್ ಹಾಕಿದ ಸುಳ ಮಗ ನಾನು ಹೆಂಗೈತೆ ಹೋಗಿಲ್ಲ ಅವ್ನು? ಏಯ್! ಬೆಟ್ಟ ಬೆಟ್ಟ ಬಂದ್ಬಿಟ್ಟಂಗಿಲ್ಲ ಅವ್ನು. ಏ, ಸುಮ್ಮನೆ ಇರು. ಗುಂಡ್ಯಾ ಗೌಡ ಪಿಂಗ್ ಅದನ ಇಂಥ ತಂಡ್ಯಾಗ ಬೆವ್ರು ಇಳಿಸಿದ್ನಲ್ಲೋ ಮನೆ ಅವನು. ನಾನೇನ್ ನುಂಗತಾನ ಏನವ ನಿಮ್ಮ ಮಕ್ಕಳ ನನ್ನ ಮಗನ ಹೋಗಲಿ ಕೈ ಬಿಡು ಮನ್ಯಾಗ ಹಾಕೋದಿ ಇಲ್ಲಿ ಕೈ ಬಿಡು. ನನ್ನ ಧರ್ಮ ಪತ್ನಿ ಒಬ್ಬಾಕೆ ನೋಡ್ ಮತ್ತೆ ಮಾತುಕತೆ ಮುಗಿಸ್ಕೊಂಡು ಹೊಂಟಿವಿ. ಈಗ ಒಂದು ಸಕ್ಕರೆ ಬೆರೆಸಿ ಹಾಲು ಕುಡ್ದೆ ಸಕ್ಕರೆ ಬೆರೆಸಿ ಹಾಲು ಕುಡ್ದೆ ಮನೆಗೆ ಬಂದ ಅತಿಥಿಗಳಿಗೆ ಅತಿಥಿ ಸತ್ಕಾರ ಮಾಡಬೇಕಾಗಿದ್ದು ಗೃಹಿಣಿ ಆದವಳ ಕರ್ತವ್ಯ. ಯಾರ್ದ ಗೃಹಿಣಿ ಆದವಳ ಕರ್ತವ್ಯ ರೀ. ಅವ್ರ ಜೋಡಿ ಬಾಳೆ ಮಾಡಿದ್ ಗೊತ್ತಾಗಬೇಕಲ್ಲ. ನೀ ಯಾಕೆ ಬಾಳೆ ಮಾಡಿ ನಮ್ದೆಲ್ಲ ಅಡ್ಡಬಡತ. ಗಂಡು ಸತ್ತಿದ್ದು ಗಂಡು ಬಿಟ್ಟಿದ್ದು ವಿಧವಾ ಮಾಶಾಸನ ಸ್ಯಾಂಕ್ಷನ್ ಆಗಿದ್ದು ಆ ಮಾಶಾಸನದಾಗ ಅರ್ಧ ಬಿಲ್ಡಿಂಗ್ ಎಬ್ಸಿದ್ವಿ. ಅಂದ್ರೆ ನೀವು ಹಾಲು ಕುಡಿಯೋದು ಬಿಟ್ಟಿದ್ದೀರ ಬೇಟನ್ರಿ ಆಲ್ಕೋಹಾಲ್ BP ವಿಸ್ಕಿ MXP ಅಂತ ಏನಂಗಂದ್ರ ಸಟ್ನ ತರಿಸಿದ್ರಂದ್ರ ಅವರು ನಾಳೆಗೆ ಮದುವೆ ಅಂತೀರಿ ಅವ್ರೇನ್ ತರುದು ನೀವೇನ್ ಕೊಡುದು ವಿಚಾರ ಹೌದು ಗೌಡ್ರು ಬರೋಬರ್ ಅಂತ. ಈಗ ಇದು ಬಲವಂತಪ್ಪ ಬಲವಂತಣ್ಣ 5 ನಿಮಿಷ ಅಂತ ಹೇಳಿ ಬೋಲು ಯಮನೂರಪ್ಪ ಉರ್ಸ್ ಮಾಡೋದಕ್ಕೆ ಹೋಗಿಂತ ಹೇಳ್ರಿ. ಅಂದ್ರೆ ನೀವಿನ್ನೂ ಹೋಗೇ ಇಲ್ವಾ? ನೀ ಕಳಿಸೇ ಇಲ್ಲಲ್ಲ. ನನ್ನ ಹೆಂಡತಿ ನನಗೇನ್ ಹೇಳ್ತಾ ಇತ್ತಂದ್ರೆ ಅದ ನನ್ನ ಮಗಳನ್ನ ಯಾಕೆ ಕತ್ತಲ್ ಕೊಡ್ಯಾಗ ಹಾಕ್ಯಾರ ಇಷ್ಟು ಗೊತ್ತಾಗಲ್ಲ ನನಗೆ. ಯಾರು ಹೇಳಂಗ ಗೊತ್ತೈತೆ ಅವ್ರಿಗೆ. ಯಾರ ಯಾರ ಆ ಹೆಣ್ಮಗಳಿಗೆ ಎಲ್ಲ ಮೆಸೇಜ್ ಬರ್ತಾವ. ಯಾರ ಯಾರ ಯಾರೋ ಫೋನ್ ಇವ್ರ ಹೇಳ್ಬೇಕು. ಹೇಳಿಲ್ರಿ ನಮ್ ದಾರಿ ತೋರ್ಸಲ್ಲಿ ಯಾರು ಹೇಳಿದ್ರು ನೀನ್ ಹೇಳಿದ್ಮೇಲೆ ನಮಗ್ ಗೊತ್ತಾಯ್ತು. ಹಾಕ್ಬಿಡು. ಅಲ್ಲ, ಬಂದಿದೆ. ಬಿಡುದಿಲ್ಲ ಅವ್ರು. ಯಾಕ್ರಿ ನಮ್ ಸೊಸೆನ್ ಯಾಕ್ರಿ ಕತ್ಲೆ ಕೊಡಲ್ ಹಾಕಿದ್ರ? ಏನ್ ಹೇಳ್ಬೇಕೀಗ? ಅದೇನಾಯ್ತು, ಒಂದ್ ವಾರದಿಂದ ನನ್ನ ಮಗಳ ಮೈಯಾಗ ಆರಾಮಿರ್ಲಿಲ್ಲ. ಗುಡಿ ಕರ್ಕೊಂಡು ಹೋಗಿದ್ದೆ. ಅಲ್ಲೇನ್ ನಮಸ್ಕಾರ ಮಾಡಿ ಗಂಟಿ ಬಾರಿಸಿ ಬಂದಾಳ ಸುರು ಹಚ್ಚಿಬಿಟ್ಟಾಳ. ಯಪ್ಪ ನನ್ನ ಗಂಟಿ, ಯಪ್ಪ ನನ್ನ ಗಂಟಿ. ಅಪರಾಧ ಗೆದ್ದ ಗಂಟಿ ಅಂದ್ರೆ ಏನ್ ಮಾಡ್ಲಿ? ಒಂದು ಗಂಟೆ ಕೊಡಿಸ್ಬೋದಾಗಿತ್ತಲ್ಲ. ಅಷ್ಟು ಹುಚ್ಚ ನಾನು ಎದ್ದು ಒಣೆಗೆ ಅವ್ರ ಇವ್ರ ಕೈಕಾಲು ಬಿದ್ದು ಗಂಟಿ ಇಸ್ಕೊಂಬಂದ್ ಕೊಟ್ಟೆ. ಒಂದು ಗಂಟೆ ಹಿಡಿಯಕ್ಕೆ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಮತ್ತೊಂದು ಗಂಟೆ ಹಿಡಿಯಕ್ಕೆ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಬಹುಶಃ ಈ ಮನೆಗೆ ಏನಾರ ಬಿಟ್ಟಾಳ ನಾಕಿ ಗಂಟಿ. ಬಹಳ ಮಾಡಿ ನಿಮ್ಮ ಮಗಳಿಗೆ ಸೈಕಾಲಜಿ ಎಫೆಕ್ಟ್ ಆಗಿರ್ಬೇಕು. ಕರೆಕ್ಟ್, ಅದನ್ನ ಅನ್ಯಾನ ಮೆದುಳು ಜ್ವರ ಅಂದಿವ್ ನೋಡುವ. ತಲೆ ಮುಟ್ ನೋಡಿದ್ರೆ ಬಿಸಿ ಹತ್ತಿತ್ತು ನನ್ನ ಕೂದ ಹತ್ತಿದ್ವು ಒಟ್ಟು ನೀನು ಕೂದ ಹತ್ತಿದ್ಕೊಳ್ಳಿ ತೆಲಿ ಅಂತ ತಿಳ್ಕೊಂಡ್ಬಿಡವ. ಹೌದು ಅದು ಸೈಕಾಲಜಿ ಫ್ಯಾಕ್ಟ್. ಅದು ಗೊತ್ತಿರ್ಲಾರ್ದು ಕೇಳಬೇಕವ. ಈಗ ಸೈಕಾಲಜಿ ಪೆಟ್ ಅಂದ್ರೆ ಏನು? ಇದನ್ನ ನಾ ಹೇಳೋದಕ್ಕಿಂತ ಇವ್ರ ಬಾಯಿ ಚಂದ ಆಕೈತಿ. ಇವ್ರ ಮನ್ಯಾಗ 7-8 ಮಂದಿಗೆ ಆಗೈತಿ, ಇವ್ರದ 6 ಮಂದಿ ಅವರು. ಹೇಳಿ, ಸೈಕಾಲಜಿ ಪೆಟ್ ಯಾವಾಗ ಬಂತು, ಎಷ್ಟನೇ ಇಸ್ವೆ ಗಂಟು ಬಿತ್ತು, ಮೊನ್ನೆ ಸಿಗುದು ಎಷ್ಟರಾಗ ಪಾರ್ ಆತು, ಮತ್ತೀಗ ಎಲ್ಲಿ ನೆಕ್ಸ್ಟ್ ಅಂತ ಸಗಣಿ ತಿನ್ನು ಕೆಲಸ ನಮ್ಮಿಂದ ಆಗಬಾರ್ದು, ನಿಮ್ಮಿಂದ ಆಗ್ಬೇಕು. ನೀವೇ ಹೇಳಿ. ಸೈಕಾಲಜಿ ಪೆಟ್ ಅಂದ್ರ ಏನ್ ಹೇಳ್ಬೇಕು? ಸೈಕಲ್ ಅಂದ್ರ ಈ ಸೈಕಲ್ ಮೇಲಿಂದ ಬಿದ್ದೇನು ಪೆಟ್ ಮಾಡ್ಕೋತಾರ, ಅದಕ್ಕೆ ಸೈಕಾಲಜಿ ಪೆಟ್ ಅಂತ.
ಬ್ರಿಟಿಷರು 360 ವರ್ಷ ಹೇಳಿದ್ರು ನಮ್ಗೆ. ಇಷ್ಟು ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಹಂಗ? ಏನ್ರಿ ನೀವು ಸೈಕಲ್ ಮೇಲೆ ಬಿದ್ರೆ ಸೈಕಾಲಜಿ ಎಫೆಕ್ಟ್, ಹಾ. ಇನ್ನ ಬಸ್ ಮೇಲೆ ಬಿದ್ರೆ, ಬಸ್ ಏನ್ ಪೆಟ್ಟು? ಇನ್ನು ಬಚ್ಚಲ್ದಾಗ ಬಿದ್ರೆ, ಬಿದ್ದಿಲ್ಲ, ಬಿದ್ದ ಮೇಲೆ ಬರ್ತೀನಿ ಹೇಳಕ್. ಏ ಮಾನಸಿಕ ಆಘಾತ ಆದವ್ರಿಗೆ ಸೈಕಾಲಜಿ ಎಫೆಕ್ಟ್ ಅಂತಾರೆ. ಏನಾದವ್ರಿಗೆ? ಮಾನಸಿಕ ಆಘಾತ ಆದವ್ರಿಗೆ ಸೈಕಾಲಜಿ ಎಫೆಕ್ಟ್ ಅಂತಾರೆ. ಇದು ನಿಮಗೆ ಪ್ರೈಮರಿಗಿತ್ತ ಹೈಸ್ಕೂಲಿಗೆ ಚೇಂಜ್ ಆಗಿತ್ತು? ಇದು ನೀ ಏನ್ ಅವಸರದಾಗದೀಯ? ಹೋಗಿ ಹೋಗ್ತಿದ್ದಾಡಿ. ಅಲ್ಲಲ್ಲ, ನಾಳೆನೆ ಮದುವೆ ಅನ್ನಲ್ಲ, ಅದ್ರ ಬಗ್ಗೆ ಮಾತನಾಡ್ತೀನಿ. ಈಗ ನಾಳೆ ನಮ್ಮ ಮದುವೆ, ಪಟ್ ಜಳಕ ಮಾಡಿ ರೆಡಿ ಆಗಿಬಿಡ್ರಿ. ಅಯ್ಯೋ, ನಾಳೆ ಮದುವೆ ಅಂದ್ರೆ ಇವತ್ತು ಯಾಕ್ರಿ ಜಳಕ ಮಾಡ್ಬೇಕು? ನಾಳೆ ಮಾಡ್ತೀವಿ ನಾವು. ನಾಳೆ ಮಾಡೋದು? ನಾಳೆ ನಾಳೆ ಬಿಡ್ಲಿಲ್ಲ ಅಂದ್ರೆ ಸಿಂಟ್ಯಾಕ್ಸ್ ಅಲ್ಲಿ ನೀರ್ ಇರುತ್ತಲ್ರಿ, ನೀರು ಸೋರೋತಪ್ಪ. ನೀರಿನ ಟ್ಯಾಂಕರ್ ತರಿಸ್ತೀವಿ. ಹುಚ್ಚ, ನೀರಿದ್ದಾಗ ಜಳಕ ಮಾಡ್ಬೇಕು. ಮನುಷ್ಯ ಏನೇ ಮಾಡ್ಲಿ ಮೊದಲು ಜಳಕ ಮಾಡ್ಬೇಕು. ಈಗ ನಾನು ಹೋಗಿ ಜಳಕ ಮಾಡ್ತೀನಿ. ನೀವೇನ್ ಮಾಡಿದಾರೆ? ನನಗೂ ನೆನಪಿಲ್ಲ. ಇದು ಆಗಲೇ ಅರ್ಧಕ್ಕೆ ನಿಂತಿತ್ತಲ್ಲ, ಶುರು ಮಾಡ್ರಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ, ಭಾವನೆ ಬಾಕಿ ಇದೆ, ನೂರ ಮೈಲಿಯು ಸೇರಲು ಸನಿ ಸನಿ ಮೋಡ ಸಾಗಿ ಬಂದು. ಅಂತೂ ಈ ಮದುವೆ ಹೋಗ್ತಾನಲ್ಲ, ಅಷ್ಟು ಸಾಕು ನನಗೆ. ಗಲಾಟೆ ಆಗುತ್ತೆ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಹಾಗೆ ತಿಳಿದಿದ್ದೆ. ಇರ್ಲಿ, ನನ್ನ ತಮ್ಮ ರವಿ ಎಲ್ಲಿ ಹೋಗಿದ್ದಾನೆ ಏನೋ. ಇರು, ನಾನು ಹೋಗಿ ಅವ್ನು ಕರ್ಕೊಂಡು ಹೋಗ್ಲಿ ಬಿಟ್ರೆ ಅವ್ನ ಯಾಕೆ ಹೋಗ್ತೀರಾ? ಅವನ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ, ಬೆಡ್ರೂಮ್ ಅಲ್ಲಿ ಅವ್ನ ಹುಡುಗಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅತ್ತಿಗೆ ಮೈತಾ ಸರ್ ಇದುವರೆಗೂ ನಾಟಕ ಆಡಿದ್ರ? ಸಸ್ಪೆನ್ಸ್ ಅಲ್ಲಿ ಹಳೇದ ಊರ್ ಹಳೇದ, ಹೊಸದ ಊರ್ ಹೊಸದ. ಹಿಂಗೆ ಕಾಬ್ರಿಗೇಟಿ. ಮದ್ವೆ ಕರೆಯಕತ್ತೀನಿ, ಎಲ್ಲರನ್ನ ಕರ್ಲಿಲ್ಲ. ನಾನು ಕರೆದೆ. ಹಾ, ನಮ್ಮ ಹಳೆ ದೋಸ್ತ ಒಬ್ಬ ಸಿಕ್ಕಿದ್ದ, ಯಾರು? ಕರೀಂ ಸಾಬ್. ಏನಂತ ಒಂದು ಬಹಳ ತಿಟ್ಟಿಡ್ದಾನ. ಅವನಿಗೆ ನೋಡಿದ್ರೆ ಕನ್ನಡ ಬರುದಿಲ್ಲ, ನಮಗೆ ನೋಡಿದ್ರೆ ಹಿಂದಿ ಬರುದಿಲ್ಲ. ಆದ್ರೂ 3 ತಾಸು ಮಾತಾಡಿದ್ನಿ. ಏನು ಬರ್ಲಾರ್ದ? ಅವ್ ಬೆಕ್ಕದ ಮಾತಾಡ್ಲಿ, ನಾವೊಂದು ಗತ್ ಹಿಡಿದ್ಬಿಟ್ಟೆ. ಐಸಾ ಕರ್ನಾಕೋಬಾ. ಅವ ಏನ್ರ ಮಾತಾಡ್ಲಿ, ನಾನು ಒಂದಾಗ ಐಸಾ ಕರ್ನಾಕೋಬಾ, ಐಸಾ ಕರ್ನಾಕೋಬಾ. ಹಿಂಗ ಅಂದ 3 ತಾಸು ಆತು. ಚಲ್ಬೇ ಬೋಸುಡಿಕೆ ಅಂದ, ಚಾ ಕುಡಿದು ಸೀದಾ ಬಂದ್ವಿ. ಚಲೋ ಮಾಡಿ. ಏ, ಇದು ನಮ್ಮ ಮದುವೆನ ಸೀರೆ ಅಲ್ಲ? ಮಗಳ ಮದ್ವೆ ಅಲ್ಲ, ಅದಕ್ಕೆ ಉಟ್ಕೊಂಡಿದ್ವಿ. ಇದ ಸೀರ್ನ ನಮಗ ಹಳ್ಳಕ್ಕೆ ಕೆಡಿ. ನನ್ನ ಗೊಡವಿ ನಿನಗೇನು ಹೇಳಲೆ ಹೆಣ್ಣು, ನಿನ್ನ ಸೀರೆಯ ದಡಿ ಸಣ್ಣ, ಕುಬುಸ ನವಿಲಿನ ಕಣ್ಣ, ದೀಪದ ಕುಡಿ ಸಣ್ಣ, ನಾಜೂಕು ಹೆಣ್ಣ, ನಡೆದರೆ ನಿನ್ನ ನಡು ಸಣ್ಣ, ನುಡಿದರೆ ನಿನ್ನ ದನಿ ಸಣ್ಣ, ನಿನ್ನ ಮ್ಯಾಲ ಬಿತ್ತು ಈ ಶೆಟ್ಟಿ ಕಣ್ಣ. ವಾ 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 ವಾ. ನನ್ನ ಹುಚ್ಚು ಪ್ಯಾಲಿ ಮಾಡಿ ಹುಮಾಲಿ, ನನ್ನ ಹುಚ್ಚು ಪ್ಯಾಲಿ ಮಾಡಿ ಹುಮಾಲಿ, ಒಗತಾ ಒಗದಿ ಬಲಿ. ಏ ಹುಡುಗಿ ಮಂಡಕ್ಕಿ ಮಿರ್ಚಿ ಮಸಾಲೆ, ಮಂಡಕ್ಕಿ ಮಿರ್ಚಿ ಮಸಾಲೆ.